ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 2975 KPTCL ಅಥವಾ KB ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಪರಿಚಾರಕ ಹುದ್ದೆಗಳಿದ್ದಲ್ಲ, ಇದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಅಭ್ಯರ್ಥಿಗಳ ಕೇಳಕತ್ತಿದ್ರಿ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಮುಂದಕ್ಕೆ ಹೋಗುತ್ತಾ, ಪೇಮೆಂಟ್ ಮಾಡೋಕ್ಕಾದರೂ ಏನಾದರೂ ಕಾಲಾವಕಾಶ ಸಿಗುತ್ತಂತ ಕೇಳಕತ್ತೀರಿ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದೆ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇವತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇರುತ್ತದೆ. ಇಲ್ಲಿ ತೋರಿಸ್ತೇನೆ ನೋಡಿ ಸಂಪೂರ್ಣವಾಗಿ. ಸ್ನೇಹಿತರೆ, ನೀವು ನೋಡ್ಬೋದು ಈ ಪವರ್ ಮ್ಯಾನ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ 21/10/2024 ಅರ್ಜಿ ಸಲ್ಲಿಸಲು ಪ್ರಾರಂಭ ಆಗಿತ್ತು. ಅದೇ ರೀತಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 20/11/2024 ಅಂದರೆ ಇವತ್ತು ಕೊನೆಯ ದಿನಾಂಕ ಆಗಿರ್ತದೆ. ಇವರು ವೇಳೆ ಕೂಡ ಕೊಟ್ಟಿಲ್ಲ, 5:30ಕ್ಕೆ ಮುಗಿತದ ಅಥವಾ ರಾತ್ರಿ 12ಕ್ಕೆ ಮುಗಿತದ ಅಂತೇಳಿ. ಆದರೆ ಎಲ್ಲಿವರೆಗೂ ವೆಬ್ಸೈಟ್ ಆನ್ ಇರುತ್ತೆ ಅಲ್ಲಿ ಮಟ್ಟ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತದೆ. ಇನ್ನು ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ರಿ, ಶುಲ್ಕ ಪಾವತಿಸಲು 25/11/2024 ನಮ್ಮ ಕೊನೆಯ ದಿನಾಂಕ ಐತಲ್ಲ. ನಮ್ದು ಈಗ ಆಲ್ರೆಡಿ ನಾವು ಅರ್ಜಿಯನ್ನು ಸಲ್ಲಿಸಿದ್ವಿ, ಆದರೆ 4ನೇ ಹಂತಕ್ಕೆ ಬಂದು ನಮ್ಮದು ಸ್ಟಾಪ್ ಆಗೈತಿ. ನಾವು ಇನ್ನೂವರೆಗೂ ಕೂಡ ನಮ್ಮ ಚಾನಲನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ. ನಮಗೇನಾದರೂ 25ನೇ ತಾರೀಕಿನವರೆಗೂ ಟೈಮ್ ಸಿಗುತ್ತೆ ಅಂತ ಕೇಳಿದ್ರೆ, ಸ್ನೇಹಿತರೆ ಇದಕ್ಕೆ ಯಾವುದೇ ರೀತಿಯ ಕಾಲಾವಕಾಶ ಇರಲ್ಲ. ನಿಮ್ಮ ಹತ್ರ ಏನಾದರೂ ಆಲ್ರೆಡಿ ಚಾನಲ್ ಅಂದ್ರೆ 4ನೇ ಹಂತಕ್ಕೆ ಏನು ಬಂದು ಚಾನಲ್ ಡೌನ್ಲೋಡ್ ಮಾಡ್ಕೊಳ್ಳಿದ್ದೆ, ನೀವು ಆಲ್ರೆಡಿ ಚಾನಲನ್ನು ಡೌನ್ಲೋಡ್ ಮಾಡಿಕೊಂಡಿದ್ರೆ ಮಾತ್ರ ನಿಮಗೆ ಇದಕ್ಕೆ ಈ ಟೈಮು ಸಿಗ್ತದೆ. ಅಂದ್ರೆ ನಿಮಗೆ ಚಾನಲನ್ನು ಕಟ್ಟಲಿಕ್ಕೆ ಅಂದ್ರೆ ಅಮೌಂಟನ್ನು ಪೇ ಮಾಡೋಕ್ಕೆ 25/11/2024 ಆಗಿರ್ತದೆ. ಆದರೆ ನಿಮ್ಮದು ಈಗ 4ನೇ ಹಂತದೇನು ಚಾನಲ್ ಡೌನ್ಲೋಡ್ ಮಾಡ್ಕೊಳ್ಳೋದಿರ್ತದಲ್ಲ, ಅದನ್ನು ಇವತ್ತು ಎಷ್ಟೊತ್ತಿದ್ರು ಡೌನ್ಲೋಡ್ ಮಾಡಿಕೊಂಡು ನೀವು ಅಮೌಂಟನ್ನು ಪೇ ಮಾಡಬೇಕಾಗಿರ್ತದೆ. ಇವತ್ತು ಮಾಡ್ಲಿಕ್ಕೆ ಅಂದ್ರೂ 25ನೇ ತಾರೀಕುವರೆಗೂ ಇನ್ನೂ 5 ದಿವಸವರೆಗೂ ನಿಮ್ಗೆ ಶುಲ್ಕ ಪಾವತಿ ಮಾಡಲು ಡೇಟ್ ಇರ್ತದೆ. ಆದರೆ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಬಂದು 20/11/2024 ಆಗಿರ್ತದೆ. ಇದು ನಿಮಗೆ ಸ್ಪಷ್ಟವಾಗಿ ನೆನಪಿರಲಿ. ಇನ್ನು ಸಾಕಷ್ಟು ಅಭ್ಯರ್ಥಿಗಳು ಏನು ಕೇಳಕತ್ತಿದ್ರಪ್ಪ ಅಂದ್ರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮುಂದಕ್ಕೆ ಹೋಗುತ್ತಾ ಅಂತೇಳಿ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ KPTCL ಮಾಹಿತಿ ಬಂದಿಲ್ಲ. ಆದರೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದು ಮುಂದಕ್ಕೆ ಹೋಗುವ ಚಾನ್ಸ್ ಕೂಡ 90% ಇರ್ತದೆ. ಯಾಕಪ್ಪ ಅಂದ್ರೆ ಇದು ಅರ್ಜಿ ಯಾವಾಗ ಪ್ರಾರಂಭ ಆಗೈತಿ ಅವತ್ತಿನಿಂತ್ರನೂ ಬರೀ ಪ್ರಾಬ್ಲಮ್ ಒಳಗೆ ಬಂದತ್ತ. ಫಸ್ಟಿಗೆ ಅರ್ಜಿ ಸಲ್ಲಿಸುವಾಗ ಒಂದಿಷ್ಟು ದಿನ ಫೋಟೋ ಅಪ್ಲೋಡ್ ಆಗಲಿಲ್ಲ. ತದನಂತರ ಈಗ 3ನೇ ಸ್ಟೆಪ್ಪಿಗೆ ಬಂದಿದ್ದ ಚಾನಲ್, 4ನೇ ಸ್ಟೆಪ್ಪಿಂದ ಚಾನಲ್ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಚಾನಲ್ ಕೂಡ ಡೌನ್ಲೋಡ್ ಆಗ್ತಿಲ್ಲ. ಇನ್ನೂ ಸಾಕಷ್ಟು ಅಭ್ಯರ್ಥಿಗಳು ಅದರದ ಕೇಳಕತ್ತಾರ, ಚಾನಲ್ ಡೌನ್ಲೋಡ್ ಮಾಡ್ಕೊಂಡಿವಿ ಆದರೆ ಪೇ ಆಗಿಂದ ಸಕ್ಸಸ್ ಆಗಿದ್ದು ಕೂಡ ಇನ್ನೂ ಕೂಡವರೆಗೂ ಕೂಡ ನಮ್ಮದು ಫೈನಲ್ ಅಪ್ಲಿಕೇಶನ್ ಬರಾಕತ್ತಿಲ್ಲ. ಈ ರೀತಿ ಹಲವಾರು ಪ್ರಾಬ್ಲಮ್ಗಳು ಇಲ್ಲಿಯವರೆಗೆ ನಮ್ಮ ಸ್ಪರ್ಧಾ ಅಭ್ಯರ್ಥಿಗಳ ಹತ್ರ ಅರ್ಜಿಯನ್ನು ಸಲ್ಲಿಸಲು ಅಭ್ಯರ್ಥಿಗಳು ಈಗ ಆಲ್ರೆಡಿ ಇದನ್ನು ತೊಂದರೆಯನ್ನು ಅನುಭವಿಸಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ KPTCL ಅವರು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕನ ಅಟ್ಲೀಸ್ಟ್ 7 ದಿವಸ ಆದರೂ ಮುಂದಕ್ಕೆ ಹಾಕಬೇಕಾಗ್ತದೆ. ಯಾಕಪ್ಪ ಅಂದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಇದ್ದಾಗ ಸಾಕಷ್ಟು ಅಭ್ಯರ್ಥಿಗಳು ನೆಟ್ ಸೆಂಟರ್ಗೆ ಹೋಗ್ತಾರೆ. ನೆಟ್ ಸೆಂಟರ್ಗೆ ಹೋದ್ರೆ ಅಲ್ಲಿ ನೆಟ್ ಸೆಂಟರ್ದವ್ರು ಏನು ಹೇಳ್ತಾರೆ ಅಂದ್ರೆ ಸರ್ವರ್ ಇಲ್ರಿ, ನೆಕ್ಸ್ಟ್ ಬರ್ರಿ, ಇನ್ನೊಂದು ತಾಸು ಬಿಟ್ಟರೆ ಬರ್ರಿ, 2 ತಾಸು ಬಿಟ್ಟು ಬರ್ರಿ, ಹಿಂಗೆ ಸಾಕಷ್ಟು ರೀತಿಯ ಪ್ರಾಬ್ಲಮ್ ಅನುಭವಿಸಿದ್ದಾರೆ. ಅದಕ್ಕಾಗಿ ನಮ್ಮ KPTCL ಅವರು MD ಸರ್ ಏನದಾರ ಮಂಗಲ್ ಪಾಂಡೆ ಸರ್ ಅವರು ಇದನ್ನು ಗಂಭೀರವಾಗಿ ಪರಿಗಣಿಸಿ ಆದಷ್ಟು ವೀಕ್ ಆದರೂ ಕೂಡ ಅರ್ಜಿ ಸಲ್ಲಿಸಲು ಟೈಮನ್ನು ಕೊಡಬೇಕು. ಇದಕ್ಕೆ ಸಂಬಂಧಿಸಿದಂತೆ ಆಲ್ರೆಡಿ ನಮ್ಮ SR ವರ್ಲ್ಡ್ ಚಾನಲಲ್ಲಿ ಅರ್ಜಿ ಸಲ್ಲಿಸಲು ಮುಂದಕ್ಕೆ ಹಾಕ್ಬೇಕಂತೇಳಿ ಸಾಕಷ್ಟು ರೀತಿಯಲ್ಲಿ ನಮ್ಮ ಶಂಕರ್ ಬೆಳಬಿ ಸರ್ ಅವರು ಕೂಡ ತಿಳಿಸಿದ್ದಾರೆ. ಆಲ್ಮೋಸ್ಟ್ ಈ ಚಾನಲಲ್ಲಿ ಏನಾದರೂ ಬಂದಿತ್ತಪ್ಪ ಅಂದ್ರೆ ಆಲ್ಮೋಸ್ಟ್ 1 ವಾರ ಆದರೂ ಕೂಡ ಇಲ್ಲಿ ಅರ್ಜಿ ಸಲ್ಲಿಕೆ ಮುಂದೂಡ್ತದೆ. ಯಾಕಂದ್ರೆ ಅವರು ಎಲ್ಲರದು ಸ್ಪರ್ಧಾ ಅಭ್ಯರ್ಥಿಗಳ ತೊಂದರೆಯನ್ನು ನೋಡಿಕೊಂಡು ಎಲ್ಲರೂ ಕೂಡ ಮೆಸೇಜ್ ಮಾಡಿರ್ತಾರೆ. ಅದಕ್ಕಾಗಿ ಅಲ್ಲಿ ಆಲ್ರೆಡಿ 5 ಲಕ್ಷ ಅಭ್ಯರ್ಥಿಗಳು ಇರ್ತಾರಲ್ಲಿ. ಅದಕ್ಕಾಗಿ ಇವರ ಒಟ್ಟೂರು ಪರವಾಗಿ ಸರ್ ಕೂಡ ಇದಕ್ಕೆ ಸಂಬಂಧಿಸಿದ ಮಂಗಲ್ ಪಾಂಡೆ ಸರ್ ಅವರಿಗೂ ಕೂಡ ತಲುಪುವಾಗಿ ಹೇಳಿದ್ದಾರೆ. ಸ್ನೇಹಿತರೆ, ಇನ್ನಂತರೂ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಕೂಡ ಬಂತು. ಇನ್ನೊಂದು ಏನಪ್ಪ ಅದರದ್ದು ಇಂಪಾರ್ಟೆಂಟ್, ಈಗ ಇದಕ್ಕೆ ಸಂಬಂಧಿಸಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ ಇದನ್ನು ಆಯ್ಕೆ ಮಾಡಿಕೊಳ್ಬೇಕಂತ ಹೋರಾಟ ಕೂಡ ನಡೀತದೆ. ಅದಕ್ಕೆ ಸಂಬಂಧಿಸಿದಂತೆ ನಮ್ಮ ಇಂಧನ ಸಚಿವರು ಕೂಡ ಇದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಈಗ ಆಲ್ರೆಡಿ ಏನು ಹೇಳಿದ್ದಾನೆ KJR ಸರ್ ಅವರು, ಇದನ್ನು ನಾವು ಕೇವಲ D ಗ್ರೂಪ್ ಆದ ಕೆಲಸ ಆದ ಕಾರಣ ಇದನ್ನು ನಾವು ಕೇವಲ SSLC ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ತೀವಿ ಅಂತ ಕೂಡ ಒಮ್ಮೆ ತಿಳಿಸಿದ್ರು. ಆದರೆ ಇದು ಕೂಡ ಇನ್ನೂವರೆಗೂ ಫೈನಲ್ ಆಗಿದ್ದಿಲ್ಲ. ಅದಕ್ಕಾಗಿ ಇದನ್ನು ಸಾಕಷ್ಟು ಸ್ಪರ್ಧಾ ಅಭ್ಯರ್ಥಿಗಳು ಕೂಡ ನಿನ್ನೆ ಫ್ರೀಡಮ್ ಪಾರ್ಕ್ನಲ್ಲಿ ಇದಕ್ಕೆ ಸಂಬಂಧಿಸಿದ ದೊಡ್ಡ ಮಟ್ಟದ ಹೋರಾಟ ಕೂಡ ಆಗಿತ್ತು. ಇದಕ್ಕೆ ಸಂಬಂಧಿಸಿದ ಸ್ಟೇ ಕೂಡ ತರುವ ಸಾಧ್ಯತೆ ಕೂಡ ಇರ್ತದೆ. ಆದರೆ ಅಲ್ಲಿವರೆಗೂ ನಾವು ಕಾದು ನೋಡೋಣ. ಆದರೆ ನಿಮ್ಮದು ಅಪ್ಲಿಕೇಶನ್ ಅರ್ಜಿಯನ್ನು ಸಲ್ಲಿಸೋದು ಏನೈತಲ್ಲ 1 ವೀಕ್
ಮುಂದಕ್ಕೆ ಹೋಗೋ ಚಾನ್ಸ್ ಕೂಡ ಇರ್ತದೆ. ಆದರೆ ಯಾರೆಲ್ಲ ಈಗ ಅರ್ಜಿಯನ್ನು ಸಲ್ಲಿಸಿದ್ರೆ ಆದಷ್ಟು ನಿಮ್ದು ಏನಿದೆಯಲ್ಲ ನಿಮ್ಮದು ಚಾನಲನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳೋದು ಉತ್ತಮ. ಯಾಕಂದ್ರೆ ಚಾನಲ್ ಡೌನ್ಲೋಡ್ ಮಾಡ್ಕೊಂಡಿದ್ದಂದ್ರೆ ಇನ್ನು 5 ದಿವಸ ಟೈಮ್ ಇರ್ತದೆ. ಆ 5 ದಿವ್ಸನೊಳಗೆ ಹೋಗಿ ನೀವು ಪೋಸ್ಟ್ ಆಫೀಸ್ಗೆ ಹೋಗಿ ಈ ಅಮೌಂಟನ್ನು ಪೇ ಮಾಡ್ಬೋದಾಗಿರ್ತದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರತಿದಿನದ ಅಪ್ಡೇಟ್ಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ ಆದಷ್ಟು ಜಾಯ್ನ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.